ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಡಿಸೈನ್ಸ್ ಬಂದುಬಿಟ್ಟು ಮಿರರ್ ವರ್ಕ್ ಡಿಸೈನ್ ಇದೆ. ಸೊ ನಿಮ್ಗೆ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂದ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಹಳದಿ ಕಲರ್ ಥ್ರೆಡ್ಲಿದ್ದ ಯೆಲ್ಲೋ ಕಲರ್ ಥ್ರೆಡ್ಲಿದ್ದ ನಾನು ಈ ಡಿಸೈನನ್ನು ಹಾಕಿದ್ದೆ. ಇಲ್ಲಿ ಮಿಡ್ಲಿಗೆ ಸ್ಮಾಲ್ ಮಿರರ್ನ ಹೇಗೆ ಸ್ಟಿಚ್ ಮಾಡ್ತೀವೋ ಆ ಥರ ವರ್ಕ್ ಬಂದಿದೆ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ಲೀಫ್ ಡಿಸೈನನ್ನು ಇಲ್ಲಿ ಎರಡು ಪೆಟಲ್ಸ್ ಬಂದಿವೆ. ಹಾಗೆ ಮೇಲುಗಡೆ ಒಂದು ಪೆಟಲ್ಸ್ ಇದೆ. ಆಮೇಲೆ ಸ್ಯಾಟಿನ್ ಸ್ಟಿಚ್ ಬಂದಿದೆ, 2 ಲೈನ್ ಸ್ಯಾಟಿನ್ ಸ್ಟಿಚ್ಚು. ಹಾಗೆಯೇ ಇಲ್ಲಿ ನೋಡಿ, ಕೆಲವೊಬ್ಬರಿಗೆ ಡೌಟ್ ಇರ್ಬೋದು, ಮಿರರ್ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾರೆ, ಕಂಪ್ಯೂಟರ್ ವರ್ಕ್ನಲ್ಲಿ ಮಿರರ್ ಯಾವ ರೀತಿಯಾಗಿ ನಾವು ಫಿಕ್ಸ್ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಅದು ಡಿಸೈನ್ ಆಗುತ್ತೆ, ಏನು ಮಿರರ್ ಅದೇ ಹಾಕುತ್ತಾ, ಮಿರರ್ ಅದೇ ಹಾಕ್ತದ, ಅಥವಾ ಅದನ್ನೇ ಮಿರರ್ ಇಟ್ಕೊಂತೋದ್ರೆ ಸ್ಟಿಚ್ ಮಾಡುತ್ತಾ. ಹಾಗೆಯೇ ಸುಮಾರು ಡೌಟ್ಸ್ನ ಫಸ್ಟ್ ಸ್ಟಾರ್ಟಿಂಗ್ ಮಿಷನ್ಸ್ ಸಂದರ್ಭದಲ್ಲಿ ಇರುತ್ತೆ. ಹಾಗೆಯೇ ನನಗೂ ಕೂಡ ಇತ್ತು. ಸೊ ಅದನ್ನು ಇವತ್ತು ನಿಮ್ಮ ಮುಂದೆ ಕ್ಲಿಯರ್ ಮಾಡ್ತಾ ಇದ್ದೀನಿ. ಮಿರರ್ ವರ್ಕನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಬೇಸಿಕ್ ಆಗಿ ಹೋಲ್ ಹಾಕಿದೆ. ಫಸ್ಟ್ ಇದನ್ನು ಡಿಸೈನ್ ಆಗಿದ್ಮೇಲೆ ಸ್ಯಾಟಿನ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಬ್ಯಾಕ್ ಹೋಗ್ತಾ ಇದ್ದೀನಿ, ಡಿಸೈನನ್ನು ಯಾವ ರೀತಿಯಾಗಿ ಮಿರರ್ನ ಸ್ಟಿಚ್ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ರೆಡ್ ಕಲರ್ಗೆ ಬಂದು ನಿಂತಿದೆ. ನಾನು ರೆಡ್ ಕಲರ್ದಲ್ಲಿ ಸ್ಯಾಟಿನ್ ಸ್ಟಿಚ್ ಹಾಕಿದ್ನಲ್ವ, ನೋಡ್ಬೋದು ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ರೆಡ್ ಕಲರ್ನಲ್ಲಿ ಸ್ಯಾಟಿನ್ ಸ್ಟಿಚ್ಚನ್ನು ಹಾಕಿದ್ದೀನಿ, ಆಯಿತಾ. ಇವಾಗ ಫುಲ್ ಸ್ಯಾಟಿನ್ ಸ್ಟಿಚ್ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಇದೆ, ಇಲ್ಲಿ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಇರೋದ್ರಿಂದ ಜಾಸ್ತಿ ಅನಿಸ್ತಾ ಇಲ್ಲ ಅಂದ್ಕೊಳ್ತಾ ಇದ್ದೀನಿ. ಆದರೂ ಸ್ವಲ್ಪ ಡೀಪ್ ಅಬ್ಸರ್ವ್ ಆಗಿ ಈ ಸ್ಕ್ರೀನ್ ಮೇಲೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಏನಿದೆಯಲ್ಲ ಇದೆಲ್ಲ ಫಸ್ಟು ಬೇಸಿಕ್ಕಾಗಿ ಈ ಥರ ರೌಂಡಾಗಿ ಆಗ್ತದೆ. ಇದರಲ್ಲಿದ್ದ ಈ ಸೈಜ್ ಪ್ರಕಾರ ನಾವು ಮಿರರ್ನ ತೊಗೊಳ್ಬೇಕಾಗುತ್ತೆ. ಎಮ್ ಸೈಜ್ನಲ್ಲಿ ನಮಗೆ ಮಿರರ್ ಸ್ಟಿಕ್ಕರ್ ಸಿಗುತ್ತವೆ. ತೋರಿಸ್ತಾ ಇದ್ದೀನಿ ಅವು ಹೇಗಿರ್ತವೆ ಅಂತೇಳಿ ತೋರಿಸ್ತಾ ಇದ್ದೀನಿ. ಬಟ್ ನಿಮಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಫಸ್ಟಿಗೆ ಈ ಥರ ಬೇಸಿಕ್ನಲ್ಲಿ ಆಗ್ತದೆ. ಎಲ್ಲೆಲ್ಲಿ ಬೇಕು ಮಿರರನ್ನು ಫಸ್ಟ್ ಬೇಸಿಕ್ಕಾಗಿ ಈ ರೀತಿಯಾಗಿ ರೌಂಡ್ ಎಲ್ಲ ಎಲ್ಲೆಲ್ಲಿ ಮಿರರ್, ಆ ಡಿಸೈನ್ಗೆ ಎಲ್ಲೆಲ್ಲಿ ಮಿರರ್ ಇರುತ್ತೋ ಅಲ್ಲಲ್ಲಿ ಮಿರರ್ನ ಈ ಥರ ಬೇಸಿಕ್ಕಾಗಿ ಒಂದು ರೌಂಡಾಗಿ ಸ್ಟಿಕ್ ಆಗುತ್ತೆ. ಇದರಿಂದ ನಮಗೇನು ಐಡಿಯಾ ಸಿಗುತ್ತೆ ಅಂದರೆ, ನಾವು ಯಾವ ಸೈಜಿನ ಮಿರರ್ನ ಸ್ಟಿಚ್ ಇದರಲ್ಲಿ ಹಾಕ್ಬೋದು ಅನ್ನೋದು ನಮಗೆ ಐಡಿಯಾ ಸಿಗುತ್ತೆ. ಹಾಗಾಗಿ ಇವಾಗ ನೋಡಿ, ನಂದು ಇದು ಕಂಪ್ಲೀಟ್ ಆಗಿತ್ತು. ಇವಾಗ ನಿಮಗೆ ಅರ್ಥ ಆಯ್ತಲ್ವ, ಇದು ಫುಲ್ ಟೋಟಲ್ ಆಗಿ ಇದಾಗಿದೆ. ಓಕೆ, ಇನ್ನೊಂದು ಸ್ಟೆಪ್ಸ್ನೂ ಸಹ ಇದರ ಮೇಲ್ಗಡೆನೇ ಹಾಕ್ಕೊತ ಹೋಗುತ್ತೆ. ಯಾವಾಗಲೂ ಮಿರರ್ನ ಡಬಲ್ ಸ್ಟಿಚ್ನಲ್ಲಿ ಹಾಕುತ್ತೆ. ಬಟ್ ನಾನು ಇವಾಗ ನಿಮಗೆ ತೋರಿಸ್ಬೇಕನ್ನೋ ಕಾರಣ ಯಾವ ರೀತಿಯಾಗಿದೆ ಅಂದರೆ ನೋಡಿ, ನಾನು ಇದರಲ್ಲಿ ಥ್ರೆಡ್ ಕಟ್ ಆಪ್ಷನನ್ನು ಆಫ್ ಮಾಡಿದ್ದೀನಿ. ಯಾಕೆ ಅಂದರೆ ಕ್ಲೋಸ್ ಡಿಸೈನ್ ಇದೆ, ಅಂದರೆ ಸಮೀಪ ಡಿಸೈನ್ಸ್ ಇದ್ದಲ್ಲಿ ಮತ್ತೆ ದಾರ ತೆಗೆದು ಅದನ್ನು ಕಟ್ ಮಾಡಿ ಮುಂದೆ ಹೋದರೆ ದಾರ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಿಯರ್ ಡಿಸೈನ್ ಯಾವ್ಯಾವ ಇರುತ್ತೋ ನಾನು ಅದಕ್ಕೆ ಥ್ರೆಡ್ ಕಟ್ ಆಪ್ಷನನ್ನು ಆಫ್ ಮಾಡಿರ್ತೀನಿ. ಅದು ನಿಮಗೆ ಎಲ್ಲಿ ಸಿಗುತ್ತೆ ಥ್ರೆಡ್ ಕಟ್ಟಿಂಗ್ ಆಪ್ಷನ್ ಅನ್ನೋದಾದರೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಲ್ವಾ, ಸ್ಕ್ರೀನ್ ಮೇಲೆ ಸೆಟ್ ಅಂತಿದೆ ನೋಡಿ. ಇಲ್ಲಿಗೆ ಹೋದರೆ ಇದು ಬಂದುಬಿಟ್ಟು ಕಾಮನ್ ಸೆಟ್ಟಿಂಗ್. ಇದರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ. ಇಲ್ಲಿ ಮಿಷನ್ ಬಿಟ್ಟು 2ನೇ ಸ್ಟೆಪ್ಪಿಗೆ ಹೋಗಿ. ಇಲ್ಲಿದ್ದ ಇದನ್ನು ಫಸ್ಟ್ನೇ 1 to 1 bar 6 ಇದೆ. ಸೊ ಇದನ್ನು ಬಿಟ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಇದನ್ನು ಕೂಡ ಬಿಡಿ. ಇಲ್ಲಿದೆ ನೋಡಿ, ಥ್ರೆಡ್ ಕಟ್ಟಿಂಗ್ ಆಪ್ಷನ್ ಆಫ್ ಇದೆ ಅಲ್ವಾ ನಂದು. ಇವಾಗ ನೀವು ಆನ್ ಮಾಡಿದರೆ ಓಕೆ ಹೊಡಿಬೇಕು. ಯಾವುದೇ ಕಂಪ್ಲೀಟಾಗಿ ನೀವು ಯಾವುದೇ ಸೆಟ್ಟಿಂಗನ್ನು ಆನ್ ಆಫ್ ಮಾಡೋದಿದ್ರೂ ಕೂಡ ಇಷ್ಟೇ ಬ್ಯಾಕ್ ಹೋದರೆ ನಿಮಗೆ ಅದು ಆಗಲ್ಲ. ಓಕೆನ ಹೊಡಿಬೇಕು. ನಾನಿವಾಗ ಯಾಕಂದರೆ ಮತ್ತೆ ನೆಕ್ಸ್ಟು ಸ್ಟಿಚಿಂಗ್ ಕೂಡ ಮಿರರ್ ಸ್ಟಿಚ್ ಮಾಡಿದ್ಮೇಲೆ ಸಮೀಪ ಇರೋದ್ರಿಂದ ನಾನು ಥ್ರೆಡ್ ಕಟ್ಟಿಂಗನ್ನು ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ಕಂಪಲ್ಸರಿ ನೀವು ಯಾವುದೇ ಸೆಟ್ಟಿಂಗ್ ಮಾಡ್ಕೊಳ್ಳಿ, ಅದಕ್ಕೆ ಓಕೆ ಅಂತ ಕೊಡಲೇಬೇಕು. ನೋಡಿ, ಮತ್ತೆ ಅಲ್ಲಿದ್ದಲ್ಲೇ ಬಂತು ನಮ್ಮ ಡಿಸೈನ್. ಇವಾಗ ಥ್ರೆಡ್ ಕಟ್ಟಿಂಗ್ ಆಪ್ಷನ್ ಆಫ್ ಮಾಡಿರೋದ್ರಿಂದ ನಮಗೆ ಇದು ಒಂದು ಎಕ್ಸ್ಟ್ರಾ ಕೆಲಸ. ಆದರೂ ಪರವಾಗಿಲ್ಲ, ವರ್ಕ್ ಹಾಕೋ ಮುಂದೆ ನೀಟಾಗಿ ಆಗುತ್ತೆ. ಇಲ್ಲ ಅಂದರೆ ಮಾತಿಗೆ ಥ್ರೆಡ್ ಕಟ್ಟಿಂಗ್ ಆಗ್ತಾನೆ ಇರುತ್ತೆ. ಕೆಲವೊಂದು ಮಿಷನ್ಸಿಗೆ ಆಗಲ್ಲ, ಆಗ್ತದೋ ಏನೋ ಗೊತ್ತಿಲ್ಲ. ಬಟ್ ನನ್ನ ಮಿಷನಲ್ಲಿ ಸಮೀಪ ಡಿಸೈನ್ಸ್ ಯಾವುದಿರುತ್ತೆ, ಸ್ವಲ್ಪ ದೂರ ಅಂದರೆ ದಾರ ಎಳ್ಕೊಳ್ಳುತ್ತೆ. ಬಟ್ ಸಮೀಪ ಡಿಸೈನ್ಸ್ ಇದ್ದಲ್ಲಿ ಥ್ರೆಡ್ ಕಟ್ ಭಾಳ ಆಗುತ್ತೆ. ಹಾಗಾಗಿ ಡಿಸೈನ್ ಕಂಪ್ಲೀಟಾಗಿ ಆಗಲಿ ಅಂತ ಹೇಳಿ ನಾನು ಥ್ರೆಡ್ ಕಟ್ಟಿಂಗನ್ನು ಆಫ್ ಮಾಡಿರ್ತೀನಿ.
ಪರವಾಗಿಲ್ಲ. ಇದು 1 ನಿಮಿಷದಲ್ಲಿ ನಮಗೆಲ್ಲ ಥ್ರೆಡ್ ಕಟ್ಟಿಂಗನ್ನು ನಾವು ಮಾಡ್ಕೊಳ್ಬೋದು. ಇಂಥ ಕಟಾರನ್ನು ಯೂಸ್ ಮಾಡಿ, ಕಟಾರನ್ನು ಯೂಸ್ ಮಾಡೋದ್ರಿಂದ ನೀಟಾಗಿ ತುದಿಗೆ ಕಟ್ ಮಾಡ್ಬೋದು. ಈ ಥರ ಕತ್ತರಿಯನ್ನು ಇಲ್ಲಿ ಮಾತ್ರ ಯೂಸ್ ಮಾಡಬೇಡಿ ನೀವು, ಯಾಕಂದರೆ ಇದು ಹೆವಿ ಇರುತ್ತೆ, ಶಾರ್ಪ್ ಇರುತ್ತೆ. ಹಾಗೆ ಈ ಕಟ್ ಮಾಡೋಕ್ಕೆ ಹೋದಾಗ ಕ್ಲಾತಿಗಿನ ಕಟ್ ಮಾಡಿದರೆ ಕಸ್ಟಮರ್ಸ್ ಬಹಳನೇ ತೊಂದರೆ ಅನುಭವಿಸ್ಬೇಕಾಗುತ್ತೆ ಮತ್ತು ಅವ್ರ ಮಾತುಗಳನ್ನೆಲ್ಲ ಕೇಳಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಈ ಥರ ಎಬ್ಸ್ಕೊಬೇಕು. ಒಂದು ಸೈಡ್ನಲ್ಲಿ ಎಲ್ಲಿ ಕಟ್ ಮಾಡಿದ್ರೆ ನೀವು ಅನಿಸ್ತಿತ್ತು, ಸೊ ಈ ಥರ ಒಂದು ಸೈಡ್ ಎಬ್ಸ್ಕೊಂಡ್ಬಿಟ್ರೆ ಅದು ಎದ್ಬಿಡುತ್ತೆ ನೋಡಿ. ಇಂಥ ಮೂಲೆಯಲ್ಲಿ ಕಟ್ ಮಾಡ್ಕೊಳ್ಬೇಕು, ಡಿಸೈನ್ ಮೂಲೆಯಲ್ಲಿ ಈ ಥರ ಒಂದು ಸೈಡ್ ಆದರೆ ಅದು ಎದ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಮತ್ತು ಈ ಥರ ಇವಾಗ ಈ ಥರ ಇದನ್ನು ಇಲ್ಲೇ ಮಾಡಿದ್ದೇನೆ. ಇವಾಗ ಇಲ್ಲಿ ಕಂಪ್ಲೀಟಾಗಿ ಆಯಿತು. ಸೊ ಈ ಕಡೆ ಮಾಡ್ಕೊಬೇಕು ನೋಡಿ, ಈ ಥರ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಥ್ರೆಡ್ಡನ್ನು ಮತ್ತು ಈ ಕಡೆ ಹಾಕಬೇಡಿ, ಕೆಳಗಡೆ ಹಾಕ್ಕೊಳ್ತಾ ಬನ್ನಿ. ಯಾವುದೇ ಒಂದು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ತಕ್ಕನಾದ ರಿಸ್ಕನ್ನು ನಾವು ಬಿಡಲೇಬೇಕು. ಆರಾಮ್ಸೆ ನಮಗೆ ಆಗುತ್ತೆ ಅಂದರೆ ಅದು ಸುಳ್ಳು. ಆರಾಮ್ಸೆ ನಮಗೆ ಕುಂತಲ್ಲೇ ಎಲ್ಲ ಆಗುತ್ತೆ ಅಂತ ಯಾವುದೇ ವರ್ಕ್ ಆಗಲಿ ನಾವು ಶ್ರಮನ ಪಡಲೇಬೇಕು. ಅದರ ತಕ್ಕನಾದ ನಾಲೆಜ್ ಕೂಡ ಬೇಕು ನಮಗೆ. ಫಸ್ಟ್ ಬಿಗಿನರ್ಸ್ಗೆ ಸ್ವಲ್ಪ ಕಡಿಮೆ ನಾಲೆಜು, ಬರ್ತಾ ಬರ್ತಾ ಹಾಕ್ಕೊತ ಹೋದಂಗೆಲ್ಲ ತುಂಬಾ ನಾಲೆಜ್ ಸಿಗುತ್ತೆ. ನಮಗೆ ಅನುಭವ ಆಗಬೇಕು, ಒಂದೊಂದು ಡಿಸೈನ್ಸ್ ಹೀಗೆ ಅನ್ನೋದು ನಮಗೆ ಅರ್ಥ ಆಗಬೇಕು. ಒಂದೇ ಡಿಸೈನ್ಸ್ ನೀವು ಕಂಪ್ಯೂಟರ್ನಲ್ಲಿ ಹಾಕ್ತಿರಲ್ವ, ಅದನ್ನೇ ಜಾಸ್ತಿ ಜನ ಲೈಕ್ ಮಾಡ್ತಾರೆ. ಇವಾಗ ಹಾಕಿದಾಗ ಸ್ವಲ್ಪ ಅವತ್ತಿಂದು ಕಸ್ಟಮರ್ಸ್ ಜಾಸ್ತಿ ಇದ್ರಂದರೆ ಯಾಕೆ ಇದೇ ಡಿಸೈನ್ ಹಾಕ್ಕೊಡಿ, ಇದೇ ಡಿಸೈನ್ ಹಾಕ್ಕೊಡಿ ಅಂತೇಳಿ ಕೇಳ್ತಾರೆ. ನಾವು ಹಾಗಾಗಿ ನಮಗೆ ಕನ್ವೀನಿಯೆಂಟ್ ಆಗಿರ್ತಕ್ಕಂಥ ಡಿಸೈನ್ಸ್ಗಳನ್ನು ನಾವು ನಮ್ಮ ಶಾಪ್ನಲ್ಲಿ ಹಾಕಿ ಸಿಗಿಸ್ಕೊಳ್ಬೇಕು. ನೋಡೋದ್ರಿಂದ ಕಸ್ಟಮರ್ಸ್ ರಿವ್ಯೂ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿದೆ ಡಿಸೈನ್ಸು, ಇದೆಷ್ಟು ನೀಟ್ ಬಂದಿದೆ, ಚೆನ್ನಾಗಿದೆ ಅಂಥೇಳಿ ಅದೇ ಡಿಸೈನ್ಸ್ನ ಹಾಕ್ಕೊಳ್ತಾರೆ. ಬೇರೆ ಬೇರೆ ಡಿಸೈನ್ಸ್ಗಳು ಕೂಡ ಟ್ರೈ ಮಾಡಬೇಕು, ಹಾಗಂತ ಹೇಳ್ತಾ ಇಲ್ಲ, ಮತ್ತು ಟ್ರೈ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಪ್ರತಿಯೊಂದು ಡಿಸೈನ್ಸ್ಗಳು ಕೂಡ ಯಾರಿಗೆ ಯಾವುದಿಷ್ಟ ಅಂತ ಅದನ್ನು ಹಾಕೋಬೇಕು. ಹಾಗೆ ನಮಗೆ ರೇಟ್ ತಕ್ಕಂಗೆ ಹಾಕಬೇಕು ಡಿಸೈನ್ಸ್ಗಳನ್ನು. ನೋಡಿ ಇವಾಗ ಎಲ್ಲ ಥ್ರೆಡ್ ಕಟ್ ಆಗಿದೆ ನೋಡಿ, ಕಾಣಿಸ್ತಾ ಇದೆ ಅಲ್ವಾ, ಎಲ್ಲ ಥ್ರೆಡ್ ಕಟ್ ಆಗಿದೆ. ಓಕೆನಾ, ಇಷ್ಟು ನೀಟಾಗಿ ಆಯಿತು. ಇವಾಗ ಒಂದು ಸ್ಟೆಪ್ಪೂ ಆಯಿತು. ಸೊ ಇದು ಇನ್ನೊಂದು ಓವರ್ಕಮ್ ಅಂದರೆ ಇವಾಗ ಇನ್ನೊಂದು ಆಗ್ತಾಯಿದೆ. ನಾನು ಅದನ್ನು ಹಾಕ್ತಾಯಿಲ್ಲ, ಈ ಸೈಡ್ಗೆ ಹೋಗ್ತಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಸ್ವಲ್ಪ ಡೀಪಾಗಿ ನೋಡ್ಕೊಳ್ಳಿ. ಈ ಥರ ಕಾಣಿಸ್ತಾ ಇದೆ ನೋಡಿ. ಮತ್ತೆ ಬ್ಯಾಗ್ ಬರ್ತಾ ಇದ್ದೇನೆ, ತೋರಿಸ್ತಾ ಇದ್ದೇನೆ ನಿಮಗೆ. ಇದು ಇನ್ನೊಂದು ಸರ್ಕಲ್ ಆಗುತ್ತೆ, ಇದ್ರ ಮೇಲೇ ಸರ್ಕಲ್ ಹಾಕುತ್ತೆ. ಇದನ್ನು ಯಾಕೆ ಅಂದರೆ ಒಂದು ಸ್ಟಿಚ್ಚನ್ನು ಹಾಕ್ಕೊಬೇಕು. ಮಿರರನ್ನು ತೋರಿಸ್ತಾ ಇದ್ದೀನಿ ನಾನು, ಮಿರರ್ ಹೇಗೆ ಹಾಕೋದು ನೋಡಿ. ಈ ಥರ ಮಿರರ್ ಶೀಟ್ ಸಿಗುತ್ತೆ ನಿಮಗೆ. ಎಂಬ್ರಾಯ್ಡ್ರಿ ಶಾಪ್ ಎಲ್ಲೆಲ್ಲಿ ಇರುತ್ತೋ, ಮೆಟೀರಿಯಲ್ಸ್ ಸಿಗೋ ಶಾಪ್ನಲ್ಲಿ ಹೋದರೆ ನಿಮಗೆ ಸಿಗುತ್ತೆ. ಇವಾಗ ಈ ಹೋಲ್ ಸೈಜ್ನಲ್ಲಿ ನಿಮಗೆ ತೋರಿಸ್ಬೇಕಂದ್ರೆ ನೋಡ್ಬೋದು. ಡೌಟ್ಸ್ ಇದ್ದರೆ ಈ ಥರ ತಂದು ಇಟ್ಕೊಳ್ಬೇಕು. ಒಂದು ಸೈಜಿನವು 2 ಶೀಟ್ ತಂದು ಇಟ್ಕೊಳ್ಳಿ, ಕಷ್ಟ ಆಗಿದ್ದರೆ. ಇವಾಗ ನೋಡಿ, ಇವಾಗ ರೌಂಡ್ ಇದೆ, ನಮಗೆ ಡೈಮಂಡ್ ಅವಶ್ಯಕತೆ ಇಲ್ಲ. ಇವಂತೂ ಚಿಕ್ಕವಾದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ತೋರಿಸ್ತಾ ಇದ್ದೀನಿ, ತಡೀರಿ ಒಂದು ನಿಮಿಷ. ಓಕೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವು ಬಂದುಬಿಟ್ಟು ದೊಡ್ಡವಾದವು, ಹೌದಾ? ಆ ಹೋಲಿಗೆ ಅಲ್ಲ, ಇದು ಕೂಡ ಅಲ್ಲ, ಹೀಗೆ ಜಾಸ್ತಿ ಇವೆ ನೋಡಿ. ಎಲ್ಲ ಸೈಜಸ್ ಕೂಡ ತಂದಿಟ್ಕೊಳ್ಬೇಕು. ಯಾವ್ಯಾವ ಡಿಸೈನ್ಗೆ ಯಾವ್ಯಾವ್ದು ಅವಶ್ಯಕತೆ ಇರುತ್ತೋ ಅದನ್ನು ತಗೊಳ್ಬೇಕು. ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಸೈಜು ಇದು, ಕಾಣಿಸ್ತಾ ಇದೆಯಲ್ವ? ಇವಾಗ ಇದೇ ಸೈಜ್ ನಮಗೆ ಬೇಕಾಗಿರೋದು. ಆ ಶೀಟನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಮಿರರ್ ಶೀಟನ್ನು ಸಿಗುತ್ತೆ. ಇವು ಸ್ವಲ್ಪ ಕ್ವಾಲಿಟಿಯಾಗಿರಬೇಕು. ಮಿರರ್ ಶೀಟ, ಮಿರರ್ ಸ್ಟಿಕ್ಕರ್ ಏನಿರುತ್ತಲ್ಲ, ಸ್ವಲ್ಪ ಕ್ವಾಲಿಟಿ ಇದ್ದರೆ ನಮಗೆ ಥ್ರೆಡ್ ಕಟ್ ಆಗೋಲ್ಲ. ಇಲ್ಲಾಂದರೆ ತುಂಬಾ ತಲೆನೋವಾಗುತ್ತೆ, ಮಾತಿಗೆ ಥ್ರೆಡ್ ಕಟ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇವಾಗ ಸಫಿಸೆಂಟ್, ಈ ಡಿಸೈನ್ಗೆ ಸಫಿಸೆಂಟ್ ಆಗಿರೋ ಮಿರರ್ನ ನಾನು ಇದರ ಮೇಲೆ ಇಟ್ಟಿದ್ದೀನಿ. ಇವಾಗ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ.
ನಾನು ಈ ಥರ ಜಸ್ಟ್ ಲೂಸ್ ರೋಲ್ ಮಾಡಿ ಒಂದು ಬಾಕ್ಸ್ನಲ್ಲಿ ಹಾಕಿಡ್ತೀನಿ. ಹಾಗಾಗಿ ಮಿರರ್ ಎಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ನಾವು ನೆಕ್ಸ್ಟ್ ಇದರಲ್ಲೇ ಪೇಸ್ಟ್ ಮಾಡ್ಬೋದು, ಮತ್ತು ಬೇಕಾದಲ್ಲಿ ಯೂಸ್ ಮಾಡ್ಬೋದು. ಈ ರೀತಿಯಾಗಿ ರೋಲ್ ಮಾಡಿ ಒಂದು ರಬ್ಬರನ್ನು ಹಾಕ್ತೀನಿ. ಲೂಸಾಗಿ ರೋಲ್ ಮಾಡ್ಕೋಬೇಕು. ಈ ರೀತಿಯಾಗಿ ಹಾಕಿದೆ. ಇವಾಗ ನೋಡಿ, ಈ ಚಿಕ್ಕ ಸೈಜಲ್ಲಿ ಏನು ಹಾಕಿರುತ್ತಲ್ಲ ಹೋಲ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಜೂಮ್ ಮಾಡಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಏನು ಹಾಕಿರ್ತೀವಲ್ವ ಹೋಲ್ಸ್, ಇಲ್ಲಿ 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 ಏನು ಮಿರರ್ದು ಡಿಸೈನ್ ಇರುತ್ತೆ ನೋಡಿ, ಆ ಮಿರರ್ ಡಿಸೈನಲ್ಲಿ ನಾವೇನು ಹಾಕಬೇಕು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಫಸ್ಟ್ ಡೌಟ್ ಇದ್ದರೆ ಸಣ್ಣದು ದೊಡ್ಡದು ಅಂಥೇಳಿ ಈ ಹೋಲ್ನಲ್ಲಿ ಅನ್ನೋದಕ್ಕಿಂತ ಒಂಥರ ರಿಂಗ್ನಲ್ಲಿ ನೋಡ್ಬೋದು. ಈ ಸ್ಟಿಕ್ಕರ್ಸ್ ಏನಿರುತ್ತೆ ನೋಡಿ, ಇಂದ ಅಂಟಿರುತ್ತೆ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನಮಗೆ ಈ ಥರ ಅಂಟಿದ್ರೆ ಇಲ್ಲಿ ಕೂರಿಸ್ತಾ ಇದ್ದೇನೆ ನೋಡಿ. ನಿಮಗೆ ಸ್ಟಿಕ್ಕರ್ ಈ ಥರ ಇಲ್ಲಿ ನಾವು ಸ್ಟಿಕ್ಕರ್ ಹಣೆ ಮೇಲೆ ಹೇಗೆ ಹಚ್ಕೊಳ್ತೀವಲ್ಲ ಆ ಥರ ಇರುತ್ತೆ. ಸರ್ದಾಡಲ್ಲ ನೋಡಿ, ಜಾಸ್ತಿ ಪ್ರೆಷರ್ ಹಾಕಿದರೆ ಅದು ಬರುತ್ತೆ. ಈ ಥರ ಪೇಸ್ಟ್ ಮಾಡ್ಕೊಳ್ಳಿ. ಈ ಥರ ಪೇಸ್ಟ್ ಮಾಡ್ಕೊಳ್ಳೋದು. ಜಾಸ್ತಿ ಮಿರರ್ ಸ್ಟಿಚ್ ಮಾಡುವಾಗ ನಮ್ಮ ಕೈಯನ್ನು ಅದರ ಮೇಲ್ಗಡೆ ಅಂಟಿಸಬಾರ್ದು. ಯಾಕೆ ಅಂತ ಹೇಳ್ತಾ ಇದ್ದೀನಿ ನೋಡಿ. ಹಾಕಿದರೆ ಆ ಮಿರರ್ದು ಶೈನಿಂಗ್ ಏನಿದೆಯಲ್ಲ ಸ್ವಲ್ಪ ಡಲ್ ಆಗಿಬಿಡುತ್ತೆ. ಕ್ಯಾಮ್ರಾದಲ್ಲಿ ಅಷ್ಟು ಈಗ ಕಾಣಿಸ್ತಾ ಇದೆ ನೋಡ್ಬೋದು ಆ ಮಿರರ್ ಹೇಗಿದೆ ಅಂಥೇಳಿ. ನಾವು ಜಾಸ್ತಿ ಕೈ ಆಡಿಸೋದ್ರಿಂದ ಅದರಲ್ಲಿ ನೋಡಿ ಯಾವ ಥರ ಒಂಥರ ಡಸ್ಟ್ ಕುಂತಂಗಾಗಿ ಆ ಮಿರರ್ ಶೈನಿಂಗ್ ಇಲ್ಲ. ಬಟ್ ಇದನ್ನೇನು ಟಚ್ ಮಾಡಿಲ್ಲ ನಾನು, ಕೈದೇನು ಟಚ್ ಮಾಡಿಲ್ಲ. ಬಟ್ ಶೈನಿಂಗ್ ನೋಡಿ ಹೇಗಿದೆ. ಹಾಗಾಗಿ ಮಿರರ್ ಸ್ಟಿಚ್ ಮಾಡುವಾಗ ಜಾಸ್ತಿ ಅದರ ಮೇಲ್ಗಡೆ, ಇವಾಗ ಇಲ್ಲಿದೆ ನೋಡಿ, ಇದನ್ನ ಈ ಥರ ನಮ್ಮ ಕೈಯನ್ನು ಅದರ ಮೇಲ್ಗಡೆ ಹಚ್ಕೊಬಾರ್ದು. ಮಿರರ್ ಅನ್ನೋದು ತುಂಬಾ ಡಲ್ ಆಗುತ್ತೆ. ಹಾಗಾಗಿ ಸುಮ್ಮನೆ ಜಸ್ಟ್ ಹಿಂಗೆ ತೊಗೊಳ್ಬೇಕು, ಹಿಂಗೆ ಹಚ್ಕೊಳ್ಬೇಕು. ಯಾವ ಥರ ಹಚ್ಚೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿ. ಓವರಾಲ್ ಡಿಸೈನ್ಸ್ಗೆ ಸ್ಟ್ಯಾಂಡ್ ಇಡ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ. ಸೊ ಈ ಥರ ಮಿರರ್ ಶೇಪ್ ಇನ್ನೊಂದ್ಸಲ ತೋರಿಸ್ತಾ ಇದೆ ನೋಡಿ. ಈ ಥರ ಫುಲ್ಲಾಗಿ ಸಿಗುತ್ತೆ. ನಾನು ತಂದಿರೋದು ಅಮೌಂಟು 20 ರೂಪೀಸ್ ಈಚ್. ಒಂದು ಶೀಟಿಗೆ 20 ರೂಪೀಸ್ ಇದೆ. ಈ ಥರ ನೋಡಿ ಎಷ್ಟು ಶೈನಿಂಗ್ ಹೊಡಿತೇವೆ. ಇದನ್ನು ಯಾವ ರೀತಿಯಾಗಿ ಅಂದರೆ ಇಲ್ಲಿ ನೋಡಿ, ಜಸ್ಟ್ ನಾವು ಈ ಥರ ಬಟ್ಟೆ ಹಚ್ಕೊಳ್ಳೋದ್ರೆ ಜಸ್ಟ್ ಒಂದು ಸ್ವಲ್ಪ ತಗೊಳ್ಬೇಕು. ಒಂದು ಸೈಡ್ಲಿದ್ದು ಈ ಥರ ಬಂತಲ್ವ, ಇಲ್ಲಿನ ಹಚ್ಕೊಳ್ತಾ ಹೋಗ್ತೀವಿ. ಕರೆಕ್ಟಾಗಿ ಆ ರಿಂಗ್ ನಾಟಿನಲ್ಲಿ ಆ ರಿಂಗ್ ಏನಿದೆಯಲ್ಲ ಅದರಲ್ಲಿ ಪ್ಲೇಸ್ ಆಗಬೇಕು. ಇದೊಂದು ತೋರಿಸಿದ್ನಲ್ಲ, ಅದು ಸ್ಟಿಕ್ಕರ್ ತೆಗೆದೆ. ಇವಾಗ ಒಂದಕ್ಕೊಂದು ಎಲ್ಲೆಲ್ಲಿ ಆ ರಿಂಗ್ ಕಾಣಿಸ್ತಾ ಇದೆಯೋ ಅಲ್ಲಲ್ಲಿಗೆ ನಾವು ಇದನ್ನು ಹಚ್ಕೊಬೇಕು. ಇದು ಮಿಡ್ಲ್ ಇರೋದ್ರಿಂದ ಡಬಲ್ ಬಂದಿದೆ, ಎಲ್ಲ ಕಡೆನೂ ಸಿಂಗಲ್ ಇದೆ. ಇಲ್ಲಿ ಮಿಡ್ಲ್ ಬಂದಿದೆ ನೋಡಿ, ಇಲ್ಲಿ ಪ್ಯಾಚ್ ಬಂದಿರೋದ್ರಿಂದ ಒಂದು ಲೀಫ್ನ ನಾನು ತೆಗೆದಿದ್ದೀನಿ, ಹಾಗಾಗಿ ಅದು ಡಬಲ್ ಕಾಣಿಸ್ತಾ ಇದೆ. ಜಾಸ್ತಿ ಅದರಲ್ಲಿ ಮೇಲ್ಗಡೆ ಜಾಸ್ತಿ ಟಚ್ ಮಾಡಿದಾಗ ಜಸ್ಟ್ ಈಗ ಹಾಕಿಬಿಡಿ, ಇಲ್ಲಿ ಹಾಕಿಬಿಡಿ, ಕಾಣಿಸುತ್ತೆ ಈ ಥರ ಇದೆ ನೋಡಿ. ಇಲ್ಲಿ ಅಸಲು ಏನೇನೇನೇನು ಕೂಡ ಅಂಟಿರಲ್ಲ, ಸ್ಟಿಕ್ಕರ್ ಅಂಟಿಸಿರ್ತಾರೆ ಅಷ್ಟೇ. ಆ ಸ್ಟಿಕ್ಕರಿಗೆ ಇರುತ್ತೆ ಅಂಟು, ಶೀಟಿನಲ್ಲಿ ಏನೂ ಇರಲ್ಲ. ಈ ಥರ ಏನು ಹೆವಿನೇ ಇಲ್ಲ. ಈಗ ಅಂದ್ಬಿಟ್ರೆ ಬಂದುಬಿಡುತ್ತೆ, ಮತ್ತು ಈಗಂದರೆ ಸ್ಟಿಕ್ ಆಗಿಬಿಡುತ್ತೆ. ಈ ರೀತಿ ತೊಗೊಂಡು ಮತ್ತು ಎಲ್ಲ ಕಡೆನೂ ಅಂಟಿಸ್ಕೊಳ್ಬೇಕು. ನನಗೆ ಒಬ್ಬರು ಕಾಮೆಂಟ್ ಮಾಡಿದರು, ನೀವು ದಿನಕ್ಕೆ ಎಷ್ಟು ವರ್ಕ್ ಆಗ್ತಿರಕ್ಕ ಅಂಥೇಳಿ. ನಾನು ಬ್ಲೌಸ್ ಕೂಡ ಸ್ಟಿಚ್ ಮಾಡೋದ್ರಿಂದ ನಾನು ದಿನಕ್ಕೆ ಒಂದೇ ಹಾಕ್ತೀನಿ. ಇನ್ನು ಅರ್ಜೆಂಟಾಗಿ ಕೊಡೋದಿತ್ತು ಅಂದರೆ ದಿನಕ್ಕೆ 2 ಕಂಪ್ಲೀಟ್ ಮಾಡ್ತೀನಿ. ಅವರಿಗೆ ಅಲ್ಲೇ ಮೆಸೇಜ್ ಮಾಡಿದ್ದೆ, ಬಟ್ ಅರ್ಥ ಆಯ್ತೋ ಇಲ್ಲ ಅಂಥೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಿನಕ್ಕೆ ಎಷ್ಟು ವರ್ಕ್ ಮಾಡ್ತೀರಿ ಅನ್ನೋದಾದರೆ, ನಾನು ದಿನಕ್ಕೆ ಅರ್ಜೆಂಟ್ ಇಲ್ಲ ಅಂದರೆ ಒಂದು ಡಿಸೈನನ್ನು ಫುಲ್ ಕಂಪ್ಲೀಟಾಗಿ ಹಾಕ್ತೀನಿ. ಬ್ಯಾಕ್, ಫ್ರಂಟ್, ಸ್ಲೀವ್ಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಹಾಕ್ತೀನಿ.
ಇನ್ ಕೇಸ್ ಅರ್ಜೆಂಟ್ ಏನಾದರೂ ಇದ್ವು ಅಂದರೆ ಕಂಪಲ್ಸರಿಯಾಗಿ 2 ಹಾಕ್ತೀನಿ. ಬಟ್ ಹಾಗೆಯೇ ಬ್ಲೌಸ್ ಸ್ಟಿಚ್ ಮಾಡೋದ್ರಿಂದ, ಹಾಗೆ ನನ್ನ ಶಾಪ್ ಇರೋದ್ರಿಂದ ಅಲ್ಲಿ ಕೂಡ ನೋಡ್ಕೊಳ್ಬೇಕು ನಾನು ವರ್ಕನ್ನು, ಹಾಗೆ ಸ್ಟಿಚಿಂಗ್ ಕೂಡ ಮಾಡೋದ್ರಿಂದ ಸ್ಟಿಚಿಂಗ್ ಕೂಡ ನೋಡಿಕೊಂಡು, ಅವು ಸ್ಟಿಚಿಂಗ್ ಕೂಡ ದಿನ ಅರ್ಜೆಂಟೇ ಇರ್ತವೆ. ಇನ್ ಕೇಸ್ ಎಲ್ಲೋ ಒಂದು ವಾರ, ಒಂದು 10 ದಿನ ಅಷ್ಟೇ ಫ್ರೀ ಇರ್ತೀನಿ ನಾನು. ರೆಗ್ಯುಲರ್ ಆಗಿ ಅಂತೂ ಊರಿಗೆ ಹೋಗೋದು, ಜಾತ್ರೆ ಇದ್ದರೆ ಅಸಲು ಫ್ರೀ ಇರಲ್ಲ. ಇನ್ನು ಸುಮ್ಮನೆ ಖಾಲಿ ದಿನಗಳಲ್ಲಿ ಸ್ವಲ್ಪ ಫ್ರೀ ಇರ್ತೀನಿ. ಮದುವೆ ಸೀಸನಲ್ಲಿ ಅಂತೂ ಸ್ಟಿಚಿಂಗ್ ಕೂಡ ತುಂಬಾ ಇರ್ತವೆ. ವರ್ಕು ಕೂಡ ಇವಾಗ ಶುರು ಮಾಡಿದ್ದರಿಂದ ಆ ವರ್ಕು ಕೂಡ ಇನ್ನೂ ಇದ್ದಾವೆ. ಆವಾಗ ಸ್ವಲ್ಪ ಜಾಸ್ತಿ ವರ್ಕ್ ಅನಿಸುತ್ತೆ. ಖಾಲಿ ಟೈಮಲ್ಲಿ ದಿನಕ್ಕೆ 1 ಹಾಕ್ತೀನಿ ಅಷ್ಟೇ. ಫ್ರೀ ಇಟ್ಕೊಂಡು ಆರಾಮ್ ಟೆನ್ಷನ್ ತಗೊಳ್ಳೋದಾಗೆ ಒಂದು ಬ್ಲೌಸ್ನ ಕಂಪ್ಲೀಟಾಗಿ ಮಾಡ್ತೀನಿ. ಇಲ್ಲಿ ಸೂಜಿ ಕೆಳಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಪ್ರೆಸ್ ಮಾಡ್ಕೋಬೇಕು. ಇದೇ ಡಿಸೈನ್ ಹಾಕೋದ್ರಿಂದ ಜಾಸ್ತಿ ಪ್ರೆಸ್ಸಿಂಗ್ ಏನು ಮಾಡ್ಕೊಳಕ್ಕೆ ಹೋಗಬೇಡಿ. ಆ ನೀಡಲ್ ಕೆಳಗೆ ಬರುತ್ತೆ ನೋಡಿ, ಈ ನೀಡಲ್ ಕೆಳಗೆ ಬರುತ್ತಲ್ಲ ಆ ಡಿಸೈನಲ್ಲಿ ಸೆಟ್ ಆಗುತ್ತೆ. ಇವಾಗ ನೋಡಿ ಓವರಾಲ್ ಆಗಿ ಕಾಣಿಸ್ತಾ ಇದೆ. ಶೈನಿಂಗ್ ಕೂಡ ತುಂಬ ಚೆನ್ನಾಗಿದೆ. ಇಷ್ಟಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಆವಾಗ ಅಂದ್ಕೊಳ್ತಾ ಇದ್ದೆ. ಬಟ್ ಡಿಸೈನ್ ಆದಮೇಲೆ ಅಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಯ್ತಾ, ಇವಾಗ ಶುರು ಮಾಡೋಣ. ಇವಾಗ ನಾನಿಲ್ಲಿ ಇನ್ನೊಂದು ರೌಂಡ್ ಸರ್ಕಲಾಗಿದ್ದೇನೆ ನೋಡಿ, 6 ನಂಬರಿಗೆ ಆಯಿತು. ಟೈಮ್ ಔಟ್ ಆಯಿತು. ಶುರು ಮಾಡಿದ್ದೀನಿ. ಈಗ ಎಲ್ಲಿ ಬಂದಿದೆ, ಫಸ್ಟ್ ಇಲ್ಲಿಗೆ ಬಂದಿದೆ. ಲಾಸ್ಟ್ ಡಿಸೈನ್ಸ್ ಇದು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇನ್ನು 16 ಮಿನಿಟ್ಸ್ ಇದೆ ಇದು ಮಿರರ್ ಸ್ಟಿಚ್ ಮಾಡೋದು. ಓವರಾಲ್ ಬಂದುಬಿಟ್ಟು ಇದು 1 ಅವರ್ ಡಿಸೈನ್. ಇದು 1 ಅವರ್ ಡಿಸೈನ್ ಇದೆ. ಬಟ್ ಅಮೌಂಟ್ ಕೂಡ ಅಷ್ಟು ಜಾಸ್ತಿ ಕೊಡಲ್ಲ ನಮ್ಮೂರಲ್ಲಿ. ಮಾಡಬೇಕು, ಎಷ್ಟೇ ಆದರೂ ಸಹ ನಾವು ಮಾಡಿಕೊಳ್ಳಬೇಕು. ನೋಡಿ ಮಿರರ್ ಯಾವ ರೀತಿಯಾಗಿ ಸ್ಟಿಚ್ ಮಾಡ್ತಾ ಇದೆ ಅಂತ. ಸೊ ಮಿಷನ್ ವರ್ಕ್ ಆಗ್ತಾಯಿದೆ. ನನ್ನ ವಾಯ್ಸ್ ಅಷ್ಟು ಕೇಳುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ನಿಮಗೆ ಮುಂದೆ ಬಂದು ತೋರಿಸ್ತಾ ಇರ್ತೀನಿ ಡಿಸೈನ್ಸ್ನ ಯಾವ ರೀತಿಯಾಗಿ ಹಾಕಿರ್ತೀನಿ. ಈ ಕಲರ್ನ ಥ್ರೆಡ್ ಹಾಕಿದ್ದೀನಿ ನಾನು. ಈ ಕಲರ್ ಯಾಕೆ ಅಂದರೆ ಅವ್ರದ್ದು ಸೀರೆ ಬಾರ್ಡ್ರಲ್ಲಿ ಇದೇ ಕಲರ್ ಇದೆ, ಹಾಗಾಗಿ ಈ ಕಲರನ್ನೇ ನಾನು ಹಾಕ್ತಾರೆ. ಈ ಮಿರರ್ನಲ್ಲಿ ಚೆನ್ನಾಗಿ ಬರುತ್ತೆ ಡಿಸೈನ್ಸ್. ನೋಡ್ಬೋದು ಒಂದು ರೌಂಡ್ ಎಷ್ಟು ನೀಟಾಗಿ ಬಂದಿದೆ ಡಿಸೈನ್ ಅಂದರೆ ಅಷ್ಟು ನೀಟಾಗಿ ಬಂದಿದೆ. ಈ ರೀತಿಯಾಗಿ ಎಲ್ಲಿ ನಾವು ಮಿರರ್ ಸ್ಟಿಚ್ ಮಾಡಿರ್ತೀವೋ, ಅದು ಏನು ಸರ್ಕಲ್ ಹಾಕಿರುತ್ತೆ ನೋಡಿ ಫಸ್ಟು, ಎಲ್ಲಿ ನಾವು ಅದರ ಮೇಲ್ಗಡೆ ಸ್ಟಿಚ್ ಮಾಡ್ತೀವೋ ಅಲ್ಲೇ ವರ್ಕ್ ಶುರು ಆಗೋದು. ಇವಾಗ ನೋಡಿ 2 ಮಿರರ್ ಕಂಪ್ಲೀಟ್ ಆಯಿತು. ಇವಾಗ 3ನೇ ಮಿರರ್ ಆಗ್ತಾಯಿದೆ ನೋಡಿ. ಅದು ಎಲ್ಲಿಗೆ ನಾವು ಅದು ಫಸ್ಟು ಮಾರ್ಕಿಂಗ್ ಮಾಡಿರುತ್ತದಲ್ಲ ಅಲ್ಲಿಗೆ ಬರೋದು, ಹೆಚ್ಚು ಕಡಿಮೆ ಮಾತ್ರ ಬರಲ್ಲ. ಅದು ರೌಂಡ್ ಎಲ್ಲ ಹಾಕಿರ್ತೋ ಅದೇ ಸೈಜ್, ಸ್ಪೆಷಲಿ ಅಂದರೆ ಅದೇ ಸೈಜ್ ಮಿರರ್ನ ನಾವು ತೊಗೊಳ್ಬೇಕು. ಎಕ್ಸ್ಟ್ರಾ ಆದರೆ ಅಂದ್ಕೊಳ್ಳಿ, ಎಕ್ಸ್ಟ್ರಾ ಸೈಜ್ ನೀವೇನಾದರೂ ದೊಡ್ಡ ತೊಗೊಂಡ್ರೆ ಇಲ್ಲಿ ತೋರಿಸ್ತೀನಿ, ಇಲ್ಲಿನ ಔಟ್ ಇರುತ್ತಲ್ಲ ಅಲ್ಲಿ ಜಾಸ್ತಿ ಮಿರರ್ ಅನ್ನೋದು ಕಾಣಿಸುತ್ತೆ. ಹಾಗಾಗಿ ಆ ಸರ್ಕಲ್ ಏನಿರುತ್ತೆ ಸರ್ಕಲ್ ಒಳಗಡೆ ಕರೆಕ್ಟ್ ಸ್ಟಿಚ್ ಆಗೋ ಥರ ನಾವು ಇದನ್ನು ಮಾಡ್ಕೊಳ್ಬೇಕು. ಕನ್ನಡಿಯನ್ನು ಅದೇ ಸೈಜ್ ಕನ್ನಡಿಗಳನ್ನು ಸ್ಟಿಚ್ ಮಾಡ್ಕೊಳ್ಬೇಕು. ಏನಿಲ್ಲ, ನೀವು ಜಸ್ಟ್ ಈಗ ತೊಗೊಂಡು ಇಲ್ಲಿ ನೋಡಿ, ಜಸ್ಟ್ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ. ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇ. ಎಷ್ಟು ಲೈಟಾಗಿ ಅದು ಹೆಂಗೂ ನೀಡಲ್ ಹೋಗುತ್ತಲ್ಲ ಅದು ರೌಂಡಾಗಿ ಹಾಕುತ್ತೆ. ಇದೇ ಥರನೇ ಮಿರರ್ ಸ್ಟಿಚ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ನಿಮ್ಮ ಮುಂದೆ 4 ಮಿರರ್ನ ಸ್ಟಿಚ್ ಮಾಡಿದ್ದು, ಇವಾಗ 5ನೇದು ಹಾಕ್ತಾಯಿದೆ. ಕಂಪ್ಲೀಟ್ ಆದಾಗೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಇಲ್ಲಿ ಬಂದಿದೆ. ಓವರಾಲ್ ಆಗಿ ಹಾಕ್ತಾಯಿದೆ. 14 ಮಿನಿಟ್ಸ್ ಇದೆ. ಫುಲ್ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಇದನ್ನು ಒಂದೇ ಫ್ರೇಮ್ನಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅವ್ರದ್ದು ನೆಕ್ ವಿಡ್ತ್ 2 ಇದೆ, ಡೀಪ್ ಕೂಡ ಅಷ್ಟು ಬೇಡ ಅಂತ ಹೇಳಿದರು. ಹಾಗಾಗಿ ಭಾಳ ತೆಳ್ಳಗಿರೋದ್ರಿಂದ ಅವರಿಗೆ ಒಂದೇ ಫ್ರೇಮ್ನಲ್ಲಿ ಸೆಟ್ ಮಾಡ್ಬೋದು. ನಿಮಗೆ ಯಾರಿಗಾದ್ರೂ ಡೌಟ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ನಲ್ಲಿ ಹೇಳಿ, ಒಂದೇ ಫ್ರೇಮ್ನಲ್ಲಿ ಹೇಗೆ ಸೆಟ್ ಮಾಡೋದು ಅಂತ ಬೇಕಿದ್ರೆ ಹೇಳಿ, ನಾನು ಅದನ್ನು ಕೂಡ ವಿಡಿಯೋನ ಮಾಡ್ತೀನಿ. ಒಂದೇ ಫ್ರೇಮ್ನಲ್ಲಿ ಮಾಡೋದ್ರಿಂದ ನಮಗೆ ಕೂಡ ವರ್ಕ್ ಅನ್ನೋದು ಕಡಿಮೆ ಆಗುತ್ತೆ. ಯಾಕಂದರೆ ಓವರಾಲಾಗಿ ಒಂದೊಂದು ಕಲರ್ ಒಂದೊಂದು ತೊಗೊತ ಹೋಗ್ಬಿಡುತ್ತೆ. ಈ ಥರ ಒಂದು ಹಳದಿ ಕಲರ್ದು ಒಂದು ರೌಂಡ್ ತೊಗೊಂಡ್ಬಿಡುತ್ತೆ, ರೆಡ್ ಕಲರ್ದು ಒಂದು ರೌಂಡ್ ತೊಗೊಂಡ್ಬಿಡುತ್ತೆ. ಇಲ್ಲದ್ರಲ್ಲೇ ನಾವು ಇಲ್ಲಾಂದರೆ ಪಾರ್ಟಿಷನ್ ಮಾಡಬೇಕಾಗುತ್ತೆ ಪ್ಯಾಚ್ನ. ದೊಡ್ಡ ಸೈಜ್ ಇದ್ದರೆ ಕಂಪಲ್ಸರಿಯಾಗಿ 2 ಸಲ ಹಾಕ್ಕೊಳ್ಳೇಬೇಕು. ಬ್ರಾಡ್ನು ಜಾಸ್ತಿ ಬೇಕು, ಡೀಪ್ನು ಜಾಸ್ತಿ ಬೇಕಂದರೆ ಕಂಪಲ್ಸರಿಯಾಗಿ ಮಾಡ್ಕೊಳ್ಳೇಬೇಕು. ನೋಡಿ ಇಲ್ಲಿ ಅಷ್ಟು ಏನಿಲ್ಲ,
ನಾನು ಕರೆಕ್ಟ್ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ನೋಡಿ, ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೆ. ಇದು ಬಂದುಬಿಟ್ಟು ಮಿಡ್ಲು ನೆಕ್ ಬೆಡ್ಗಳನ್ನು ಅಲ್ಲಲ್ಲಿ ಫಸ್ಟ್ ಮಾರ್ಕಿಂಗ್ ಮಾಡಿದ್ದೆ, ಅದರ ಮೇಲ್ಗಡೆ ಡಿಸೈನ್ಸ್ ಬರೋ ಥರ ಸೆಟ್ಟಿಂಗನ್ನು ಮಾಡ್ಕೊಂಡಿದ್ದೀನಿ. ಈಗ ಸ್ಕ್ರೀನು ನಿಮಗೆ ವರ್ಕ್ ಎರಡು ಕೂಡ ಕಾಣಿಸ್ತಾ ಇದೆ. ಮಿರರ್ದು ಸ್ಪೆಷಲ್ ಇದರಲ್ಲಿ ಏನಂದರೆ ಮಿರರ್ದು ಕ್ವಾಲಿಟಿ ಕೂಡ ನೋಡ್ಕೊಳ್ಬೇಕು. ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಮಿರರು ಥ್ರೆಡ್ ಕಟ್ ಆಗೋಲ್ಲ, ಹಾಗಾಗಿ ಕಂಟಿನ್ಯೂ ಡಿಸೈನ್ ಆಗುತ್ತೆ. ನಿಮಗೆ ಹೇಳಿದ್ನಲ್ವ ನಾನು ಮೊದಲೇ ಥ್ರೆಡ್ ಕಟ್ ಆಪ್ಷನನ್ನು ನಾನು ಆಫ್ ಮಾಡಿದ್ದೀನಿ ಅಂತ ಹೇಳಿ. ಆನ್ ಮಾಡಿದರೆ ಇವಾಗ ಅದನ್ನು ಆನ್ ಮಾಡಿದ್ದೆ ಅಂತ ಅಂದ್ಕೊಳ್ಳಿ. ಇವಾಗ ಇಲ್ಲಿ ಕಂಪ್ಲೀಟ್ ಆಯ್ತಲ್ವ, ನೆಕ್ಸ್ಟ್ ಇಲ್ಲಿ ದಾರ ಕಟ್ ಆಗುತ್ತೆ. ಮೇಲೆ ಹೋಗಿ ಮತ್ತು ವಾಪಸ್ ಬರೋ ಮುಂದೆ ಥ್ರೆಡ್ ಕಟ್ ಅಂದರೆ ಸ್ವಲ್ಪ ಒಳಗಡೆ ಹೋಯ್ತು ಅಂದ್ಕೊಳ್ಳಿ, ಮತ್ತು ದಾರ ಕಟ್ ಅಂಥೇಳಿ ಇದ್ರಲ್ಲಿ ತೋರಿಸುತ್ತೆ. ಮತ್ತೆ ನಾವು ದಾರನ ಹೋಲಿಸ್ಕೊಳ್ಬೇಕು, ಅಲ್ಲಿ ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಲಾಸ್ಟ್ ಎಲ್ಲ ಫೈನಲ್ ಆದಮೇಲೆ ಇದಿಷ್ಟು ಕಟ್ ಮಾಡ್ಕೊಳ್ಳೋದಲ್ವಾ ಕೆಲಸ, ಅಷ್ಟೇ ಅಲ್ವಾ. ಹಾಗಾಗಿ ಅದಕ್ಕೆ ಥ್ರೆಡ್ ಕಟ್ ಆಪ್ಷನನ್ನು ಆಫ್ ಮಾಡಿಬಿಡ್ತೀನಿ. ಸಮೀಪ ಡಿಸೈನ್ಸ್ ಇದ್ದಲ್ಲಿ ನಾನು ಆಮೇಲೆ ಇಷ್ಟು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಅದೇನು ಹೆವಿ ಅನಿಸಲ್ಲ ನನಗೆ. ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗಿರುತ್ತೋ ಆ ಥರ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಹಾಗೆ ವರ್ಕ್ ಶುರುವಾಗ್ತಾಯಿದೆ. ಆ ಮಿಷನ್ ವರ್ಕು ಕೂಡ ಆ ಸೌಂಡ್ ಬರ್ತಾಯಿದೆ. ನನ್ನ ಸೌಂಡ್ ಎಷ್ಟು ಬರ್ತಾಯಿದೆ ಅಂತೇಳಿ ಗೊತ್ತಾಗ್ತಾಯಿಲ್ಲ, ಹಾಗೆಯೇ ಹೇಳ್ತಾ ಇದ್ದೀನಿ. ಇಲ್ಲಿ ಕೂಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ ಎಲ್ಲಿಗೆ ವರ್ಕ್ ನಡೀತಾ ಇದೆ ಅಂಥೇಳಿ. ಪ್ಲಸ್ ಮಾರ್ಕಿಂಗ್ ಏನು ಕಾಣಿಸ್ತಾ ಇದೆ ಅಲ್ಲ ನಿಮಗೆ, ಇದರಲ್ಲಿ ಪ್ಲಸ್, ಅಲ್ಲಲ್ಲಿ ವರ್ಕ್ ಇರುತ್ತೆ. ನಾವು ಇದು ಮುಟ್ಟಿದರೆ ಹೋಗುತ್ತೆ, ಮುಟ್ಟಿದರೆ ಎಲ್ಲಿ ವರ್ಕ್ ಇರುತ್ತೆ ಅಲ್ಲಿ ಬರುತ್ತೆ. ಇವು ಕೂಡ ತುಂಬಾ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಮುಂದೆ ನಿಮಗೆ ಇದ್ರ ಬಗ್ಗೆ ಹೇಳ್ಕೊತಾ ಹೋಗ್ತೀನಿ. ದಯವಿಟ್ಟು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಅಂತೂ ಪಡ್ತೀನಿ. ನೋಡಿ ಓವರಾಲ್ ಆಗಿ ಈ ಥರ ಡಿಸೈನ್ಸ್ ಇದೆ. ಸೊ ಮಿರರ್ದು ಸ್ಟಿಕ್ಕರ್ ಯಾರಾದರೂ ಡೌಟ್ ಇದ್ದಿದ್ರೆ ಅದು ಕ್ಲಿಯರ್ ಆಗಿ ಅಂದ್ಕೊಳ್ತಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲೇ ಹೇಳಿ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಬಂದಿದ್ರೋ ದಯವಿಟ್ಟು ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವಾಗ ಇದು ಕಂಪ್ಲೀಟಾಗಿ ಇಷ್ಟ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್.